ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ಕೆಲವು ದಿನಗಳ ಹಿಂದೆ ಒಂದು 75 ಡೇಸ್ ಚಾಲೆಂಜ್ ಅಂತ ಮಾಡಿದ್ದೆ. ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನಾನು 48 ಡೇಸ್ ಚಾಲೆಂಜನ್ನು ಸಹ ಮಾಡಿದೆ. ಅದು 24 ದಿನ ಮಾಡಿದೆ. ಕಾರಣಾಂತರಗಳಿಂದ ಅದು ಸಹ ಕಟ್ಟಾಯಿತು. ಈಗ ಇದೆ ಏಪ್ರಿಲ್ 27. ನಾನು ಇದನ್ನು ನಿರ್ಧಾರ ಮಾಡಿದ್ದೀನಿ 365 ಡೇಸ್ ಚಾಲೆಂಜ್ ಅಂತ. 365 ಡೇಸ್ ಚಾಲೆಂಜ್ ಅಂದರೆ ನನ್ನ ಏಪ್ರಿಲ್ 27ರಿಂದ ಮುಂದಿನ ಏಪ್ರಿಲ್ 27 ಅಂದರೆ ಮುಂದಿನ ವರ್ಷ ಏಪ್ರಿಲ್ 27ರವರೆಗೆ 365 ದಿನ ಒಂದು ದಿನ ಮಿಸ್ ಮಾಡಿದಾಗೆ 365 ಡೇಸ್ ಚಾಲೆಂಜನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನೇನಿರುತ್ತೆ ಅಂತಂದರೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಮತ್ತು ಬೆಳಿಗ್ಗೆ ಎದ್ದು 5 ಗಂಟೆಗೆ ವಾಕ್ ಮಾಡ್ಬೋದು, ಇಲ್ಲ ವರ್ಕೌಟ್ ಮಾಡ್ಬೋದು. ಎರಡನೇದು ಪ್ರತಿದಿನ 4 ಲೀಟರ್ ನೀರು, 45 ನಿಮಿಷ ಮೆಡಿಟೇಷನ್ನು, ಪ್ರತಿದಿನ 20 ಪೇಜು ಬುಕ್ ಓದೋದು. ಇಷ್ಟು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರೊಳಗಡೆ ಯಾವುದೂ ಸಹ ಮಿಸ್ ಆದರೆ ಅದು ಸೋತಾಗೆ. ನಾನು ಇದನ್ನೆಲ್ಲನೂ ಕೂಡ ಎವ್ರಿಡೇ ಮೀಡಿಯಾಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇಟಸ್ ಆಗ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಆಗ್ಬೋದು, ಇಲ್ಲ ಫೇಸ್ಬುಕ್ ಆಗ್ಬೋದು. ಈ 3 ನಾನು ಅಪ್ಡೇಟ್ ಮಾಡ್ತೀನಿ. ಇಷ್ಟರೊಳಗಡೆ ನಾನು ಯಾವುದಾದ್ರೂ ಒಂದು ಮಾಡಿಲ್ಲ ಅಂದರೆ ಅವತ್ತು ನಾನು ಸೋತಾಗೆ. 48 ದಿನ ಮಾಡಿ ನಾನು ನಾನು ಅದನ್ನು ಒಪ್ಕೊಂಡಿದ್ದೀನಿ. ಅದೇ ರೀತಿ ಈ ಸರಿ 365 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಈಸಿ ಅಲ್ಲ ಇದು. 365 ಲಾಂಗ್ ಇದೆ. ಅದು ನೋಡೋಣ. ಈ 365 ದಿನ ನಾನು ಮಾಡಿ ಜೈ ಶ್ರೀರಾಮ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.